ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿಟಿ ರವಿ ಬಂಧನದ ವಿಚಾರ ದೊಡ್ಡ ಮಟ್ಟದ ಜಟಾಪಟಿಗೆ ವೇದಿಕೆ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಟಿ ರವಿ ಅರೆಸ್ಟ್ ಕೇಸ್ಗೆ ಈಗ ಹೊರಟ್ಟಿ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸಿಟಿ ರವಿ ಹೇಳಿಕೆಯ ಬಗ್ಗೆ ಪರಿಷತ್ನಲ್ಲಿ ರೆಕಾರ್ಡ್ ಆಗಿಲ್ಲ, ಅದೆಲ್ಲ ಫೇಕ್ ವಿಡಿಯೋ ಇರಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಇದ್ದರೆ ದೂರನ್ನ ಕೊಡ್ಲಿ, FSLಗೆ ಕೊಡ್ತೀವಿ ಅಂತ ಹೇಳಿ ಬಸವರಾಜ ಹೊರಟ್ಟಿ ಅವರು ಹೇಳಿರುವಂಥದ್ದು. ಆ ಬಳಿಕ ಏನು ಮಾಡಬೇಕು ಅನ್ನೋದರ ತೀರ್ಮಾನವನ್ನ ಮಾಡ್ತೀವಿ. ಮಹಿಳಾ ಆಯೋಗಕ್ಕೆ ಸಭಾಪತಿಯನ್ನ ಕೇಳುವಂತಹ ಅಧಿಕಾರ ಇಲ್ಲ. ಅವರು ಪತ್ರ ಬರೆದ್ರು ಕೂಡ ನಾನು ಉತ್ತರವನ್ನ ಕೊಡಬೇಕಿಲ್ಲ. ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. CM ಸಿದ್ದರಾಮಯ್ಯನವರು ಆಡಿಯೋ ಇದೆ, ವಿಡಿಯೋ ಇದೆ, ಸಿಟಿ ರವಿ ಅವರು ಕೀಳು ಮಟ್ಟದ ಪದ ಬಳಕೆ ಮಾಡಿದ್ದಕ್ಕೆ ಅಂತ ಹೇಳ್ತಿದ್ರು. ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಜೊತೆಗೆ ಮಹಿಳಾ ಆಯೋಗ ಎಂಟ್ರಿ ಆಗಿತ್ತಲ್ಲ, ಆ ವಿಚಾರಕ್ಕೂ ಕೂಡ ಪ್ರಸ್ತಾಪಿಸಿ ಉತ್ತರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನಮಗೆ ನೋಡಮ್ಮ, ನಮ್ಮ ಇದರಲ್ಲಿ ಯಾವುದೂ ಇಲ್ಲ. ನಮಗೆ ಮೂಲ ಏನಂದರೆ ನಮ್ಮ ವಿಡಿಯೋ, ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋಲ್ಲ ಸರ್. ಈಗ ನಿಮ್ಮದು ಫೈನಲ್ ವಿಡಿಯೋ ಆಗಿರ್ಬೇಕಾದ್ರೆ ಇನ್ನೊಬ್ಬ ಯಾರೋ ರೆಕಾರ್ಡ್ ಮಾಡ್ತಾರೆ ಸದನ ನಡೀದೆ ಅಂತ ಸಂದರ್ಭದಲ್ಲಿ ಅಂತ ಅವ್ರ ವಿರುದ್ಧನೂ ಕ್ರಮ ಆಗುತ್ತಾ? ಅದು ವೈಲೇಷನ್. ಕೇಳಿ ಅವ್ರು ಕೊಡ್ತಾರೆ, ಹಿಂಗೆ ಹೊರಗೆ ಬಂದವಂತ ಕೊಡ್ತಾರೆ. ಅವರು ಕೊಟ್ಟಾಗ ನಾವೇನು ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೆ ಸದನ ಮುಗಿದ ಮೇಲೆ ರೆಕಾರ್ಡ್ ಆಗಂಗಿಲ್ಲ ಅನ್ನುವಂತಹದ್ದು ಒಂದು ರೂಲ್ ಇದೆ ಅಲ್ವಾ? ಈ ರೆಕಾರ್ಡ್ ಕೂಡ ಆಗಿದೆ, ಅದನ್ನೇ ಕೇಳ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡಾರ, ನಮ್ಗೆ ಸಂಬಂಧ ಇರೋದು. ನಮ್ಮಲ್ಲಿ ರೆಕಾರ್ಡ್ ಅಲ್ಲ ಸರ್, ಹಂಗಲ್ಲ. ಆ ವಿಡಿಯೋ ಇಟ್ಕೊಂಡು ಅವರು ಆಡಿದ್ದಾರೆ, ನೀವೇನು ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ರಿ, ಆಡಿದ್ದಾರೆ ಅಂತ ಪ್ರೂಫ್ ಕೊಡ್ತಾ ಇದ್ದಾರೆ. ಹಂಗಾರೆ ಸಭಾ ಬರಲಿ, ಅದು ನಮಗೆ ಉಲ್ಲೇಖ ಮಾಡ್ದಂಗೆ ಅದು ನಮಗೆ ಬರಲಿ. ನಾವು ಬಂದಾಗ ನೋಡ್ತೇವೆ, ಅದು ಬಂದಾಗ ನೋಡ್ತೇವೆ. ಇದು ಬಸವರಾಜ ಹೊರಟ್ಟಿ ಅವರ ಮಾತು, ಸಭಾಪತಿಗಳ ಮಾತು. ನಮ್ಮ ಬಳಿ ಇರುವಂತಹ ವಿಡಿಯೋ, ಆಡಿಯೋ ಏನಿದೆ ಅದೇ ಅಂತಿಮ, ಅದನ್ನು ಚೆಕ್ ಮಾಡಿನೇ ನಾವು ರೂಲಿಂಗನ್ನು ಹೊರಡಿಸಿರುವಂಥದ್ದು. ಈಗೇನು CM ಸಿದ್ದರಾಮಯ್ಯನವರು ನಮ್ಮ ಬಳಿ ಆಡಿಯೋ ಇದೆ, ವಿಡಿಯೋ ಇದೆ, ಅದು ಯಾವುದು ಕೂಡ ಕನ್ಸಿಡರ್ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಆ ರೀತಿಯ ವಿಡಿಯೋ ಫುಟೇಜ್ಗಳಿದ್ರೆ, ಆಡಿಯೋ ಫುಟೇಜ್ಗಳಿದ್ರೆ ಅದನ್ನು ನಮಗೆ ಕೊಡಲಿ, ನಾವು FSL ಕಳಿಸ್ಕೊಡ್ತೀವಿ. ಅದಾದಮೇಲೆ ಮುಂದೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂಥೇಳಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿರುವಂಥದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸಿಟಿ ರವಿ ವಿಚಾರಕ್ಕೆ ಅವರ ಮೇಲೆ ಬಂದಿರುವಂತಹ ನಿಂದನೆಯ ಆರೋಪಕ್ಕೆ ಈ ಹಿಂದೆ ರೂಲಿಂಗ್ ಅನ್ನು ಹೊರಡಿಸಿದ್ರಲ್ಲ ಸಭಾಪತಿಗಳು, ಅದಕ್ಕೆ ಬದ್ಧರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.